ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮನುಷ್ಯನ ದೇಹದ ಮೆಟಬಾಲಿಸಮ್ ಪ್ರಕ್ರಿಯೆಯನ್ನು ಉತ್ತೇಜಿಸುವ ಕೆಲಸ ಮಾಡುವುದು ಯಾವುದು? ಆಪ್ಷನ್ಸ್: ಎ ಆಮ್ಲ, ಬಿ ಮೊಳಕೆ ಕಾಳು, ಸಿ ಬೆಲ್ಲ, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಲ್ಲ. ಮನುಷ್ಯನ ದೇಹದ ಮೆಟಬಾಲಿಸಮ್ ಪ್ರಕ್ರಿಯೆಯನ್ನು ಉತ್ತೇಜಿಸುವ ಕೆಲಸ ಬೆಲ್ಲ ಮಾಡುವುದರಿಂದ ದೇಹದ ತೂಕ ನಿರ್ವಹಣೆ ಕಷ್ಟವಾಗುವುದಿಲ್ಲ. ಏಕೆಂದರೆ ಮೆಟಬಾಲಿಸಮ್ ಪ್ರಕ್ರಿಯೆಯಲ್ಲಿ ಸೇವಿಸಿದ ಕ್ಯಾಲೋರಿಗಳು ಬಹಳ ಬೇಗನೆ ಕರಗಿ ದೇಹಕ್ಕೆ ಶಕ್ತಿ ಸಂಚಾರ ಪ್ರಾರಂಭವಾಗುತ್ತದೆ. ಬೆಲ್ಲದಲ್ಲಿರುವ ಮೊಲಾಸಸ್ ಎಂಬ ಅಂಶ ಪೊಟ್ಯಾಷಿಯಂ ಅಂಶವನ್ನು ತನ್ನಲ್ಲಿ ಹೆಚ್ಚಾಗಿ ಹೊಂದಿದ್ದು ನಮ್ಮ ಮೆಟಬಾಲಿಸಮ್ ಪ್ರಕ್ರಿಯೆಯನ್ನು ಅಭಿವೃದ್ಧಿಗೊಳಿಸುವ ಗುಣಲಕ್ಷಣಗಳನ್ನು ಹೊಂದಿದೆ. ಎರಡನೇ ಪ್ರಶ್ನೆ, ರಕ್ತದಲ್ಲಿನ ಸಕ್ಕರೆಯನ್ನು ತಕ್ಷಣ ಕಡಿಮೆ ಮಾಡುವ ಆಹಾರ ಯಾವುದು? ಆಪ್ಷನ್ಸ್: ಎ ಬಾದಾಮಿ, ಬಿ ಮೊಟ್ಟೆ, ಸಿ ಬಿಸಿ ನೀರು, ಡಿ ಗ್ರೀನ್ ಟೀ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಾದಾಮಿಯಂತಹ ಬೀಜಗಳು ಆರೋಗ್ಯಕರ ಅಪರ್ಯಾಪ್ತ ಕೊಬ್ಬನ್ನು ಹೊಂದಿರುತ್ತವೆ. ಇದು ಇನ್ಸುಲಿನ್ ಪ್ರತಿರೋಧವನ್ನು ಸೀಮಿತಗೊಳಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಊಟಕ್ಕೆ ಮೊದಲು ಸ್ವಲ್ಪ ಬಾದಾಮಿ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಕಡಿಮೆಯಾಗುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಾಮಾನ್ಯ ಮಟ್ಟಕ್ಕೆ ತರುವ ಮೂಲಕ ಪ್ರೀಡಯಾಬಿಟಿಸ್ ಅನ್ನು ಹಿಮ್ಮೆಟ್ಟಿಸಲು ಸಹಾಯ ಮಾಡುತ್ತದೆ. ಇನ್ನು ಬೇಯಿಸಿದ ಮೊಟ್ಟೆಗಳು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸೂಕ್ತವಾದ ತಿಂಡಿ. ಅವು ಪ್ರೋಟೀನ್ನಲ್ಲಿ ಅಧಿಕವಾಗಿರುತ್ತವೆ ಮತ್ತು ಸೀಮಿತ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತವೆ. ಈ ಪೋಷಕಾಂಶಗಳ ಸಂಯೋಜನೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ ಮತ್ತು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಭಾವನೆಯನ್ನು ನೀಡುತ್ತದೆ. ಮೂರನೇ ಪ್ರಶ್ನೆ, ಗುರುವಾರ ಮನೆ ಸ್ವಚ್ಛಗೊಳಿಸುವ ನೀರಿಗೆ ಉಪ್ಪನ್ನು ಹಾಕಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಸಮೃದ್ಧಿ, ಬಿ ಬೃಹಸ್ಪತಿವಾರ, ಸಿ ಶುದ್ಧತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಗುರುವಾರವನ್ನು ಹಿಂದೂ ಸಂಪ್ರದಾಯದಲ್ಲಿ ಭಗವಾನ್ ವಿಷ್ಣು ಮತ್ತು ಬೃಹಸ್ಪತಿಗೆ ಸಮರ್ಪಿತವಾದ ಶುಭ ದಿನವೆಂದು ಪರಿಗಣಿಸಲಾಗಿದೆ. ಇದು ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಂಕೇತಿಸುತ್ತದೆ. ಈ ದಿನದಂದು ಸ್ವಚ್ಛಗೊಳಿಸುವಾಗ ಉಪ್ಪನ್ನು ಬಳಸುವುದರಿಂದ ಮನೆಯನ್ನು ನಕಾರಾತ್ಮಕ ಕಂಪನಗಳಿಂದ ಶುದ್ಧೀಕರಿಸಿ ಅದೃಷ್ಟವನ್ನು ಆಹ್ವಾನಿಸುವ ಮೂಲಕ ಮಂಗಳಕರತೆಯನ್ನು ಹೆಚ್ಚಿಸುತ್ತದೆ. ಆದಾಗ್ಯೂ ಕೆಲವು ಸಂಪ್ರದಾಯಗಳು ಗುರುವಾರದಂದು ಉಪ್ಪು ನೀರಿನೊಂದಿಗೆ ಕೆಲವು ರೀತಿಯ ಶುಚಿಗೊಳಿಸುವಿಕೆಯನ್ನು ತಪ್ಪಿಸಲು ಸಲಹೆ ನೀಡುತ್ತವೆ, ವಿಶೇಷವಾಗಿ ಆ ದಿನಕ್ಕೆ ಸಂಬಂಧಿಸಿದ ದೈವಿಕ ಶಕ್ತಿಗಳನ್ನು ಗೌರವಿಸಲು. ನಾಲ್ಕನೇ ಪ್ರಶ್ನೆ, ತುಪ್ಪವನ್ನು ಯಾವ ಆಹಾರದೊಂದಿಗೆ ಸೇವಿಸಬಾರದು ಎನ್ನುತ್ತಾರೆ? ಆಪ್ಷನ್ಸ್: ಎ ಮೊಸರು, ಬಿ ಜೇನುತುಪ್ಪ, ಸಿ ಬಿಸಿ ಅನ್ನ, ಡಿ ಡ್ರೈ ಫ್ರೂಟ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ತುಪ್ಪ ಮತ್ತು ಮೊಸರು ಎರಡು ಹಾಲಿನ ಉತ್ಪನ್ನಗಳು, ಆದರೆ ಅವುಗಳ ಸ್ವಭಾವ ವಿಭಿನ್ನವಾಗಿದೆ. ತುಪ್ಪ ಹಗುರವಾಗಿದ್ದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ಆದರೆ ಮೊಸರು ಭಾರವಾಗಿದ್ದು ನಿಧಾನವಾಗಿ ಜೀರ್ಣವಾಗುತ್ತದೆ. ತುಪ್ಪ ತಂಪಾಗಿಸುತ್ತದೆ ಮತ್ತು ಪೋಷಿಸುತ್ತದೆ, ಆದರೆ ಮೊಸರು ಬಿಸಿ ಮಾಡುತ್ತದೆ ಮತ್ತು ಕಫವನ್ನು ಹೆಚ್ಚಿಸುತ್ತದೆ. ಇದು ಕರುಳಿನ ಬ್ಯಾಕ್ಟೀರಿಯಾಗಳಿಗೆ ಹಾನಿ ಮಾಡುತ್ತದೆ ಮತ್ತು ದೇಹದಲ್ಲಿ ವಿಷವನ್ನು ಉಂಟುಮಾಡುತ್ತದೆ. ಇದರಿಂದ ಕೆಲವರಿಗೆ ಗ್ಯಾಸ್, ಹೊಟ್ಟೆ ನೋವು ಮತ್ತು ಆಮ್ಲೀಯತೆ ಸಮಸ್ಯೆಗಳು ಉಂಟಾಗಬಹುದು. ಹಾಗೆಯೇ ತುಪ್ಪ ಮತ್ತು ಜೇನುತುಪ್ಪವನ್ನು ಸಮಾನ ಪ್ರಮಾಣದಲ್ಲಿ ಬೆರೆಸುವುದು ವಿಷಕಾರಿಯಾಗಿದೆ. ಇದು ದೇಹದಲ್ಲಿ ವಿಷಕಾರಿ ವಸ್ತುಗಳು ರೂಪುಗೊಳ್ಳಲು ಕಾರಣವಾಗಬಹುದು. ಇದು ಜೀರ್ಣಕ್ರಿಯೆಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ಚಯಾಪಚಯ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ಅನಿಲ, ಹೊಟ್ಟೆ ಉಬ್ಬುವುದು ಮತ್ತು ಭಾರಕ್ಕೆ ಕಾರಣವಾಗಬಹುದು. ಐದನೇ ಪ್ರಶ್ನೆ, ಹೃದಯದ ರಕ್ತನಾಳಗಳನ್ನು ಬ್ಲಾಕೇಜ್ ಆಗದಿರಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಮೀನು, ಬಿ ಬೆಳ್ಳುಳ್ಳಿ, ಸಿ ಈರುಳ್ಳಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಮೆಗಾ 3 ಭರಿತ ಮೀನುಗಳನ್ನು ತಿನ್ನುವುದು ಅಪಧಮನಿ ಕಾಠಿಣ್ಯ ಮತ್ತು ಪರಿಧಮನಿಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದೇಹವು ಒಮೆಗಾ 3 ಕೊಬ್ಬಿನಾಮ್ಲಗಳನ್ನು ಜೈವಿಕ ಸಕ್ರಿಯ ಲಿಪಿಡ್ ಮಧ್ಯವರ್ತಿಗಳಾಗಿ ಚಯಾಪಚಯಗೊಳಿಸಬಹುದು. ಇದು ಅಪಧಮನಿಗಳು ಮುಚ್ಚಿ ಹೋಗಲು ಕಾರಣವಾಗುವಂತಹ
ಉರಿಯೂತ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕಡಿಮೆ ಮಾಡುತ್ತದೆ. ಬೆಳ್ಳುಳ್ಳಿ ರಕ್ತವನ್ನು ತೆಳುಗೊಳಿಸಲು ಸಹಾಯ ಮಾಡುವ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಬೆಳ್ಳುಳ್ಳಿ ಕೊಬ್ಬಿನ ನಿಕ್ಷೇಪಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಪ್ರತಿದಿನ ಬೆಳ್ಳುಳ್ಳಿ ಎಸಳುಗಳನ್ನು ಸೇವಿಸುವುದರಿಂದ ಹೃದಯ ಅಡಚಣೆ ಅಪಾಯವನ್ನು ಕಡಿಮೆ ಮಾಡಬಹುದು. ಇನ್ನು ಈರುಳ್ಳಿಯಲ್ಲಿ ಸಲ್ಫರ್ ಸಂಯುಕ್ತಗಳಿದ್ದು ರಕ್ತನಾಳಗಳ ಉರಿಯೂತವನ್ನು ತಡೆಯಲು, ರಕ್ತದಲ್ಲಿನ ಪ್ಲೇಟ್ಲೆಟ್ಗಳು ಒಟ್ಟಿಗೆ ಸೇರಿಕೊಳ್ಳುವುದನ್ನು ತಡೆಯಲು ಮತ್ತು ನೈಟ್ರಿಕ್ ಆಸಿಡ್ ಲಭ್ಯತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಎಲ್ಲಾ ಪರಿಣಾಮಗಳು ಅಪಧಮನಿ ಕಾಠಿಣ್ಯದಿಂದ ರಕ್ಷಿಸಲು ಮತ್ತು ಅಪಧಮನಿಯ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. 6ನೇ ಪ್ರಶ್ನೆ, ಭಾರತದ ಯಾವ ಜಿಲ್ಲೆಯನ್ನು ಹುತಾತ್ಮರ ಭೂಮಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಕೊಡಗು, ಬಿ ಜೈಪುರ್, ಸಿ ಪುಲ್ವಾಮಾ, ಡಿ ರಾಯ್ಬರೇಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ರಾಯ್ಬರೇಲಿ. ಉತ್ತರ ಪ್ರದೇಶದ ರಾಯ್ಬರೇಲಿಯನ್ನು ಹುತಾತ್ಮರ ನಾಡು ಎಂದು ಕರೆಯಲಾಗುತ್ತದೆ. 1857ರ ದಂಗೆಯಲ್ಲಿ ಅನೇಕ ಗ್ರಾಮಸ್ಥರು ಬ್ರಿಟಿಷರ ವಿರುದ್ಧ ತಮ್ಮ ಪ್ರಾಣವನ್ನು ಅರ್ಪಿಸಿದರು. ನಂತರ ಗಾಂಧಿಯವರ ಅಸಹಕಾರ ಚಳವಳಿಯ ಸಮಯದಲ್ಲಿ ರಾಯ್ಬರೇಲಿಯ ಜನರು ಸಹ ಧೈರ್ಯದಿಂದ ಭಾಗವಹಿಸಿ ಈ ಹೆಮ್ಮೆಯ ಬಿರುದನ್ನು ಗಳಿಸಿದರು. 7ನೇ ಪ್ರಶ್ನೆ, ವಿಶ್ವದ 3ನೇ ಅತ್ಯಂತ ಕೆಟ್ಟ ನಗರ ಎಂದು ಭಾರತದ ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ದೆಹಲಿ, ಬಿ ಮುಂಬೈ, ಸಿ ಕೋಲ್ಕತ್ತಾ, ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು. ಜೀವನ ಪರಿಸ್ಥಿತಿ ಹದಗೆಡುತ್ತಿರುವುದರಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರನ್ನು ತೊರೆಯುತ್ತಿದ್ದಾರೆ. ಬೆಂಗಳೂರು ಈಗ ವಿಶ್ವದ 3ನೇ ಕೆಟ್ಟ ಟ್ರಾಫಿಕ್ ಜಾಮ್ ನಗರವಾಗಿದೆ. ಜನರು ವರ್ಷಕ್ಕೆ ಸರಾಸರಿ 134 ಗಂಟೆಗಳ ಕಾಲ ದಟ್ಟಣೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ ಎಂದು ಅಂದಾಜಿಸಲಾಗಿದೆ. ಇದು ಕೇವಲ ಸಂಚಾರ ಸಮಸ್ಯೆಯಲ್ಲ, ಹೆಚ್ಚುತ್ತಿರುವ ವಾಯು ಮಾಲಿನ್ಯ, ಕೈಗೆಟುಕುವ ವಸತಿ ಮತ್ತು ನೀರಿನ ಕೊರತೆಯು ನಿವಾಸಿಗಳ ಜೀವನವನ್ನು ಕಷ್ಟಕರವಾಗಿಸುತ್ತದೆ. ಅನೇಕರು ಈಗ ಮೂಲಭೂತ ಸೌಕರ್ಯಗಳು ಇನ್ನೂ ಕಾರ್ಯನಿರ್ವಹಿಸುವ ಮತ್ತು ಜೀವನದ ಗುಣಮಟ್ಟ ಉತ್ತಮವಾಗಿರುವ ಸಣ್ಣ, ಹೆಚ್ಚು ವಾಸಯೋಗ್ಯ ನಗರಗಳನ್ನು ಹುಡುಕುತ್ತಿದ್ದಾರೆ. 8ನೇ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರು ವೀಳ್ಯದೆಲೆ ಹಾಕುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸಕ್ಕರೆ ನಿಯಂತ್ರಣ, ಬಿ ಮೂತ್ರ ನಿಯಂತ್ರಣ, ಸಿ ಅಂಗರಕ್ಷಣೆ, ಡಿ ಉತ್ತಮ ನಿದ್ದೆ. ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ನಿಯಂತ್ರಣ. ವೀಳ್ಯದೆಲೆ ಒಂದು ಆಯುರ್ವೇದ ಗಿಡಮೂಲಿಕೆ ಎನ್ನಲಾಗಿದ್ದು ಹಲವಾರು ವರ್ಷಗಳಿಂದ ಮಾರಕ ಕಾಯಿಲೆಗಳ ವಿರುದ್ಧ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣಕ್ಕೆ ತರುವಲ್ಲಿ ಕೂಡ ಇದರ ಪಾತ್ರ ತುಂಬ ದೊಡ್ಡದಾಗಿರುತ್ತದೆ. ಹೀಗಾಗಿ ರಾತ್ರಿ ಮಲಗುವ ಮುಂಚೆ ಒಂದು ವೀಳ್ಯದೆಲೆಯನ್ನು ಬಾಯಿಯಲ್ಲಿ ಹಾಕಿಕೊಂಡು ಜಗಿದು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿರ್ವಹಣೆ ಮಾಡಿಕೊಳ್ಳಬಹುದು ಮತ್ತು ನೆಮ್ಮದಿಯ ನಿದ್ರೆ ಮಾಡಬಹುದು. ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೂಕ್ಷ್ಮತೆ ಹೆಚ್ಚಿಸುವಲ್ಲಿ ವೀಳ್ಯದೆಲೆಗಳು ಅಪಾರವಾಗಿ ಕೆಲಸ ಮಾಡುತ್ತವೆ. ಇವುಗಳಲ್ಲಿನ ನೈಸರ್ಗಿಕವಾದ ಪಾಲಿಫೆನಾಲ್ ಅಂಶಗಳ ಜೊತೆಗೆ ಇನ್ನಿತರ ಆರೋಗ್ಯಕರ ಗುಣಗಳು ಇವೆ. ಟೈಪ್ 2 ಮಧುಮೇಹ ಹೊಂದಿರುವ ಹಲವು ಜನರಲ್ಲಿ ವೀಳ್ಯದೆಲೆ ಸಾರ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ ಮತ್ತು ಮುಖ್ಯವಾಗಿ ವೀಳ್ಯದೆಲೆಯನ್ನು ನಿಯಮಿತವಾಗಿ ಬಳಸುವುದು ಆರೋಗ್ಯಕರ. 9ನೇ ಪ್ರಶ್ನೆ, ಭಾರತದ ಆಧ್ಯಾತ್ಮಿಕ ರಾಜಧಾನಿ ಎಂದು ಯಾವ ಪ್ರದೇಶವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ತಮಿಳುನಾಡು, ಬಿ ವಾರಣಾಸಿ, ಸಿ ಕೇರಳ, ಡಿ ಹಿಮಾಚಲ್ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ವಾರಣಾಸಿ. ಕಾಶಿ ಅಥವಾ ಬನಾರಸ್ ಎಂದು ಕರೆಯಲ್ಪಡುವ ವಾರಣಾಸಿಯನ್ನು ಭಾರತದ ಆಧ್ಯಾತ್ಮಿಕ ರಾಜಧಾನಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ವಿಶ್ವದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾಗಿದೆ ಮತ್ತು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ತಾಣವಾಗಿದೆ. ಉತ್ತರ ಪ್ರದೇಶದ ಪವಿತ್ರ ಗಂಗಾ ನದಿಯ ದಡದಲ್ಲಿರುವ ವಾರಣಾಸಿಯು 3000 ವರ್ಷಗಳಿಗೂ ಹೆಚ್ಚು ಕಾಲ ತೀರ್ಥಯಾತ್ರೆ, ಕಲಿಕೆ, ಮೋಕ್ಷ, ಆಚರಣೆಗಳು ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಕೇಂದ್ರವಾಗಿದೆ. ಈ ನಗರವು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು, ಅನ್ವೇಷಕರು ಮತ್ತು ಪ್ರಯಾಣಿಕರನ್ನು ಆಕರ್ಷಿಸುತ್ತದೆ. ಇದು ಭಾರತದ ಆಧ್ಯಾತ್ಮಿಕ ಗುರುತಿನ ಹೃದಯ ಎಂಬ ಬಿರುದನ್ನು ಗಳಿಸಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.